ಸ್ನೇಹಿತರೆ, ಈ ಹಿಂದೆ ನಾವು ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬೂತ್ ಆರಂಭ ಆಗಿದ್ದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ವಿ. ಅನೇಕರು ನಂದಿನಿ ಫ್ರಾಂಚೈಸ್ ಅಥವಾ ಡೀಲರ್ಶಿಪ್ ಬಿಸ್ನೆಸ್ ಆರಂಭಿಸೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಕಾಮೆಂಟ್ ಮಾಡಿದ್ರಿ. ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಫೆಡರೇಷನ್ ಲಿಮಿಟೆಡ್ KMF ಸಹಾಯದಿಂದ ನೀವು ಈ ಬಿಸ್ನೆಸ್ ಮಾಡಲು ಎಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕು, ನಂದಿನಿ ಹಾಲಿನ ಡೀಲರ್ಶಿಪ್ ಅಥವಾ ಐಸ್ ಕ್ರೀಮ್ ಪಾರ್ಲರ್ ಫ್ರಾಂಚೈಸ್ ತೆರೆಯಲು ಯಾವೆಲ್ಲ ಆಯ್ಕೆಗಳಿವೆ ಅಂತ ನಾನ್ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಹೌದು, ನಂದಿನಿ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು, ಯಾವ ರೀತಿಯಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಹಾಗೇನೆ ನಂದಿನಿ ಫ್ರಾಂಚೈಸ್ ಅಂತ ಬಂದಿದ ತಕ್ಷಣ ಯಾವ ರೀತಿಯಾದಂತ ಆಯ್ಕೆಗಳಿದೆ ಅಂತ ನಿಮಗೆ ಹಲವಾರು ಡೌಟ್ಗಳಿರುತ್ತೆ. ಬನ್ನಿ, ನಾನು ನಿಮಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನೀವು ಫ್ರಾಂಚೈಸ್ ಒಂದನ್ನ ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಒಂದು ಮೀಡಿಯಂ ಸ್ಕೇಲ್ ಸೈಜ್ ನಲ್ಲಿ ಒಂದು ನಂದಿನಿ ಪಾರ್ಲರ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಥವಾ ನಂದಿನಿ ಡೀಲರ್ಶಿಪ್ ಅನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ 10 ರಿಂದ 15 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೇನೆ ನಂದಿನಿ ಹಾಲನ್ನ ಶೇಖರಣೆ ಮಾಡ್ತೀರಾ, ಡೀಲರ್ಶಿಪ್ ಅನ್ನ ಲಾಂಗ್ ರನ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟೋರೇಜ್ ಸ್ಪೇಸ್ ಅನ್ನುವಂಥದ್ದು ಬೇಕಾಗುತ್ತೆ. ಯಾಕಂದ್ರೆ ನೀವು ದೊಡ್ಡದಾಗಿ ಬಿಸ್ನೆಸ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ದೊಡ್ಡದಾಗಿರುತ್ತೆ. ನೀವೇನಾದ್ರು ಚಿಕ್ಕದಾಗಿ ನಂದಿನಿ ಫ್ರಾಂಚೈಸ್ ಪಾರ್ಲರ್ ಅನ್ನ ಮಾಡ್ತೀರಾ ಅಥವಾ ಮಿಲ್ಕ್ ಬೂತ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 5 ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಬೂತ್ಗೆ ಬೇಕಾದಂತ ಒಂದು ಸೆಟಪ್ ಆಗಿರ್ಬೋದು, ಇದೆಲ್ಲದಕ್ಕೂ ಇಷ್ಟು ಹಣ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ. ಮುಖ್ಯವಾಗಿ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಹೋಲ್ಸೇಲ್ ನಲ್ಲಿ ಈ ಬಿಸ್ನೆಸ್ ಅನ್ನ ಅಥವಾ ಡೀಲರ್ಶಿಪ್ ಅನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ನೀವು ತಿಂಗಳಿಗೆ 3 ರಿಂದ 4% ಲಾಭವನ್ನ ಪಡೆಯುವಂಥದ್ದಾಗಿರುತ್ತೆ. ಹಾಗೇನೆ ನೀವು ಹೋಲ್ಸೇಲರ್ ಆಗಿಲ್ದೇನೆ ಬರೀ ರಿಟೇಲ್ ನಲ್ಲಿ ಸೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ 20 ರಿಂದ 30% ನಷ್ಟು ಪ್ರಾಫಿಟ್ ಮಾರ್ಜಿನ್ ಅನ್ನುವಂಥದ್ದು ಸಿಗುತ್ತೆ. ಸೊ ಈಗ ಯಾವ ರೀತಿಯಾಗಿ ನಂದಿನಿ ಡೀಲರ್ಶಿಪ್ ಅಥವಾ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಪಡೆದುಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು KMF ನ ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ನಂತರದಲ್ಲಿ ನಿಮಗೆ ಇಲ್ಲಿ ಕರ್ನಾಟಕ ಸರ್ಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ KMF ಅಂತ ಕೊಟ್ಟಾಗತ್ತೆ. ಅದಾದ ನಂತರದಲ್ಲಿ ನಿಧಾನಕ್ಕೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡ್ತಾ ಮಾಡ್ತಾ ನಿಮಗೆ ಟೆಂಡರ್ ಪ್ರಕಟಣೆಗಳು ಅನ್ನುವಂಥ ಒಂದು ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ರಫ್ತು ವಿಚಾರಣೆ, UHT ಡೀಲರ್ಶಿಪ್ ಅಂತ 2 ಆಯ್ಕೆಗಳಿದೆ. ಮೊದಲನೇದಾಗಿ ಫಸ್ಟ್ ಆಪ್ಷನ್ ಮೇಲೆ ಇಲ್ಲಿ ಅಪ್ಲೈ ನೌ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಅಪ್ಲಿಕೇಶನ್ ಓಪನ್ ಅಪ್ ಆಗುತ್ತೆ. ಇಂಗ್ಲಿಷ್ ನಲ್ಲಿದೆ ಈ ಅಪ್ಲಿಕೇಶನ್. ಸೊ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋರು ಹಾಗೇನೆ ಮನೆಯಲ್ಲಿ ಯಾರು ಕರೆಕ್ಟ್ ಆಗಿ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಹೇಳಿದ್ರೆ ಅವರ ಹೆಲ್ಪ್ ಅನ್ನ ತಗೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ. ಅಪ್ಲಿಕೇಶನ್ ಅಲ್ಲಿ ಮುಖ್ಯವಾಗಿ ನಿಮ್ಗೆ ಏನೇನು ಫಿಲ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಮೊದಲನೇದಾಗಿ ನೇಮ್ ಆಫ್ ದ ಅಪ್ಲಿಕೆಂಟ್, ಯಾರು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೋ ಅವರು ಅಪ್ಲಿಕೇಶನ್ಗೆ ಹೆಸರನ್ನ ತುಂಬಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ಬ್ಲಾಕ್ ಲೆಟರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬ್ಲಾಕ್ ಲೆಟರ್ಸ್ ಅನ್ನ ಯೂಸ್ ಮಾಡಿ. ಹಾಗೇನೆ ಡೇಟ್ ಆಫ್ ಬರ್ತ್ ಅಂಡ್ ಏಜ್, ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟಿದೆ, ಪೋಸ್ಟಲ್ ಅಡ್ರೆಸ್, ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆಯೇ ರಿಜಿಸ್ಟರ್ಡ್ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫರ್ಮ್. ನೀವು ಎಲ್ಲಿ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅದರ ಡೀಟೇಲ್ಸ್ ಅನ್ನ ಹಾಕಬೇಕಾಗತ್ತೆ. ಹಾಗೇನೆ ನೀವೇನಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿದ್ದೀರಾ ಅಥವಾ ನೀವೇ ಸ್ವಂತ ಪ್ರೊಪ್ರೈಟರ್ಶಿಪ್ ಅಲ್ಲಿ ಮಾಡ್ತೀರಾ ಅನ್ನುವಂಥದ್ದಾಗಿರುತ್ತೆ. ಜೊತೆಗೆ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನಿಮ್ಮದೇ ಅಫಿಷಿಯಲ್ ನಂಬರ್ ಇದೆ ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡಬೇಕು. ರೆಸಿಡೆನ್ಷಿಯಲ್ ನಂಬರ್ ಇದ್ರೆ ಅದನ್ನ ಆಡ್ ಮಾಡಿ. ಇಮೇಲ್ ಅಡ್ರೆಸ್ ಅಫಿಷಿಯಲ್ ಆಗಿರುವಂಥದ್ದನ್ನ ನೀಡಿ. ಹಾಗೇನೆ ಎಲ್ಲಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಂದಿನಿಯ ಬ್ರಾಂಚ್ ಆಫೀಸ್ ಏನಾದ್ರು ಇದ್ರೆ ಅಲ್ಲಿಯ ಕಂಪ್ಲೀಟ್ ಮಾಹಿತಿಯನ್ನ ನೀವು ಅಡ್ರೆಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಜೊತೆಗೇನೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನುವಂಥದ್ದಾಗಿರುತ್ತೆ. ಬಿಸ್ನೆಸ್ ಒಂದನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮಗೆ GST ಹಾಗೇನೆ FSSAI ಇಂದ ಫುಡ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ಗಳು ಬೇಕಾಗುತ್ತೆ. ಅಥವಾ ನೀವೀಗ ಆಲ್ರೆಡಿ ಈ ಪರ್ಮಿಷನ್ಗಳನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಆ ಡಾಕ್ಯುಮೆಂಟ್ಗಳನ್ನು ಇದರಲ್ಲಿ ಆಡ್ ಮಾಡಬೇಕು ಅನ್ನುವಂಥದ್ದಾಗಿರುತ್ತೆ. ಮುನ್ಸಿಪಾಲಿಟಿಯಿಂದ ತೆಗೆದುಕೊಂಡಿರುವಂತಹ ಪರ್ಮಿಷನ್ಸ್ ಆಗಿರ್ಬೋದು, ಕೆಲವೊಂದು ಬಿಸ್ನೆಸ್ ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ನೀವು ಕರೆಕ್ಟ್ ಆಗಿ ಆಡ್ ಮಾಡಬೇಕಾಗಿರುತ್ತೆ. ಹಾಗೇನೆ ಇಲ್ಲಿ ಏರಿಯಾಸ್ ಇಂಟೆಂಡೆಡ್ ಟು ಬಿ ಕವರ್ಡ್ ಫಾರ್ ನಂದಿನಿ UHT ಟೆಟ್ರಾ ಪ್ಯಾಕ್ ಮಿಲ್ಕ್ ಆರ್ ಫ್ಲೆಕ್ಸಿ ಪ್ಯಾಕ್ ಮಿಲ್ಕ್. ಸೊ ನೀವು ನಂದಿನಿ
ಮಿಲ್ಕ್ ಡೀಲರ್ಶಿಪ್ ಅನ್ನ ಪಡ್ಕೊಳ್ತಾ ಇದ್ದೀರಾ, ಒಂದು ಗೋಡೌನ್ ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿಂದ ಬೂತ್ಗಳಿಗೆ, ಇದಾದ ನಂತರದಲ್ಲಿ ನೀವು ಯಾವ ರೀತಿಯಾದಂತಹ ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ, ನೀವು ಎಷ್ಟು ರೀತಿಯಾದಂತಹ ಆನ್ಯುವಲ್ ಟರ್ನ್ ಓವರ್ ಅನ್ನ ಮಾಡ್ಬೋದು, ನಿಮ್ಗೆ ಯಾವ ರೀತಿಯಾದಂತಹ ಅಂದಾಜಿದೆ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೇನೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಫೆಸಿಲಿಟೀಸ್ ಅವೈಲೇಬಲ್, ನೀವಿರುವಂತಹ ಸ್ಥಳದಲ್ಲಿ ಗೋಡೌನ್ ಇದೆಯಾ, ಅದರ ಅಡ್ರೆಸ್ ಏನಿದೆ, ಲೊಕೇಶನ್ ಏನಿದೆ, ಎಷ್ಟು ಸ್ಥಳಾವಕಾಶ ಇದೆ, ಕಂಪ್ಲೀಟ್ ಆಗಿ ಅದರ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಇದರ ಜೊತೆಗೇನೆ ನಿಮಗೆ ವೆಹಿಕಲ್ ಫೆಸಿಲಿಟೀಸ್, ಈ ಹಾಲಿನ ಪ್ಯಾಕೆಟ್ಗಳನ್ನ ಅಥವಾ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡಲಿಕ್ಕೆ ಡೆಲಿವರಿ ವೆಹಿಕಲ್ ಇದೆ ಅಂತ ಹೇಳಿದ್ರೆ ಅದರ ನಂಬರ್ ಆಗಿರ್ಬೋದು, ಅದರ ಕೆಪಾಸಿಟಿ ಏನಿದೆ, ಹಾಗೆಯೇ ನಿಮ್ಮ ಬಳಿ ಕೆಲಸಗಾರರಿದ್ದಾರೆ ಈ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ, ನಿಮ್ಮದೇ ಆದಂಥ ಗೋಡೌನ್ನ ಮೇಂಟೈನ್ ಮಾಡ್ತೀರಾ, ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೋಡ್ಕೊಳ್ಳಿಕ್ಕೆ ಕೆಲಸಗಾರರಿದ್ದಾರೆ ಅಂತ ಹೇಳಿದ್ರೆ ಅವರ ಇನ್ಫಾರ್ಮೇಶನ್ ಅನ್ನ ನೀಡಬೇಕಾಗುತ್ತೆ. ಇದರ ಜೊತೆಗೇನೆ ನಿಮ್ಮದು ಯಾವುದಾದ್ರೂ ಈಗ ಆಲ್ರೆಡಿ ಇರುವಂತಹ ಬಿಸ್ನೆಸ್ ಇದೆ ಅದನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದರ ಡೀಟೇಲ್ಸ್ ಅನ್ನ ನೀಡಬೇಕಾಗಿರುತ್ತೆ. ಸೊ ಇದಲ್ಲದೇನೆ ನೀವು ಯಾವ್ದಾದ್ರು ಬಿಸ್ನೆಸ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ದೀರಾ, ಈಗ ಆಲ್ರೆಡಿ ಮಾಡಿ ನಿಲ್ಸಿದ್ದೀರಾ, ಯಾವ್ದಾರ ಬ್ರೇಕ್ ಅನ್ನ ತಗೊಂಡಿದ್ದೀರಾ ನಿಮ್ಮ ಬಿಸ್ನೆಸ್ ಕರಿಯರ್ ಇಂದ ಅಂತ ಹೇಳಿದ್ರೆ ಅದನ್ನ ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಾಗೇನೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಬಹುದು ಈ ಟೆಟ್ರಾ ಪ್ಯಾಕ್ ಅಥವಾ ಡೀಲರ್ಶಿಪ್ ಬಿಸ್ನೆಸ್ ಏನಿದೆ ನಂದಿನಿದು ಅದಕ್ಕೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಆಫ್ ಟು ಟೇಕ್ ನಂದಿನಿ UHT ಟೆಟ್ರಾ ಪ್ಯಾಕ್ ಅಥವಾ ಪರ್ ಮಂತ್ ದಟ್ ಕ್ಯಾನ್ ಬಿ ಅಶೋರ್ಡ್. ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ ಆಗಿ ಎಷ್ಟು ಸೇಲ್ಸ್ ಅನ್ನ ನೀವು ಮಾಡಬಹುದು ಅಂತ ಒಂದು ಅಂದಾಜು ಲೆಕ್ಕವನ್ನ ನೀಡಬೇಕಾಗುತ್ತೆ. ನೇಮ್ ಅಂಡ್ ಅಡ್ರೆಸ್, ಹಾಗೇನೆ ನೀವೇನಾದ್ರು ಲೋನ್ ಅನ್ನ ತಗೊಂಡು ಇದನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬ್ಯಾಂಕರ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಸೊ ಇದೆಲ್ಲ ಆದ ನಂತರದಲ್ಲಿ ಕಂಪ್ಲೀಟ್ ಆಗಿ ನೀವು ಫಾರ್ಮ್ ಅನ್ನ ಫಿಲ್ ಮಾಡಿ ಒಂದು ಡಿಕ್ಲರೇಷನ್ ಅನ್ನುವಂಥದ್ದು ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಅದನ್ನ ಓದಿ ಸರಿಯಾದ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಏನಿದೆ ಅದನ್ನ ತಿಳಿದುಕೊಂಡ ನಂತರದಲ್ಲಿ ಈ ಫಾರ್ಮ್ ಅನ್ಗೆ ಸಿಗ್ನೇಚರ್ ಅನ್ನ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ನಂತರದಲ್ಲಿ ನೀವು ಫಾರ್ಮ್ ಅನ್ನ ಸಲ್ಲಿಸುವಂಥದ್ದಾಗಿರುತ್ತೆ. ಸೊ ನಂದಿನಿ ಡೀಲರ್ಶಿಪ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ. ಸೊ ಅಪ್ಲಿಕೇಶನ್ ನಲ್ಲಿ ನೀವು ಯಾವ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು ಅಂತ ತಿಳಿದುಕೊಂಡ್ರಿ ಅಲ್ವಾ. ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅಥವಾ ದಾಖಲಾತಿಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮ ಬಿಸ್ನೆಸ್ ಡೀಟೇಲ್ಸ್, GST ಡೀಟೇಲ್ಸ್, ಫೋಟೋಸ್, ಫೋನ್ ನಂಬರ್, ನಿಮ್ಮ ಅಡ್ರೆಸ್ ಪ್ರೂಫ್, ಬ್ಯಾಂಕ್ನ ಪಾಸ್ಬುಕ್ ಡೀಟೇಲ್ಸ್, ಹಾಗೆಯೇ ಬಿಸ್ನೆಸ್ ಡೀಟೇಲ್ಸ್ ಅಂತ ಬಂದಾಗ ನಿಮ್ಮ ಅಫಿಷಿಯಲ್ ನಂಬರ್ಸ್ ಅಥವಾ ಬಿಸ್ನೆಸ್ ನಂಬರ್ಸ್ ಇದ್ರೆ ಅದನ್ನ ನೀಡುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಎಜುಕೇಷನ್ ಡೀಟೇಲ್ಸ್ ಅಂತ ಬಂದಾಗ ನಿಮಗೆ ಹೈಯೆಸ್ಟ್ ಎಜುಕೇಷನ್ ಡೀಟೇಲ್ಸ್ ಏನಿದೆ ಅದರ ಬಗ್ಗೆ ಹಾಕೋದು, ಹಾಗೆಯೇ ಮಾರ್ಕ್ಸ್ ಕಾರ್ಡ್ಗಳನ್ನು ನೀಡಬೇಕಾಗುತ್ತೆ. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತೆಗೆದುಕೊಂಡಿರುವಂತಹ ಲೈಸೆನ್ಸ್ಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಬರುವಂತಹ ಲೈಸೆನ್ಸ್ಗಳು, ಹೀಗೆ ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಬಳಿ ಅಪ್ಡೇಟೆಡ್ ಆಗಿ ಇರಬೇಕಾಗಿರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ಒಂದು ಬೂತ್ ಅನ್ನ ಆರಂಭಿಸ್ತೀರಾ ಅಥವಾ ಐಸ್ ಕ್ರೀಮ್ ಫ್ರಾಂಚೈಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಕೂಡ ಸೇಮ್ ಪ್ರೊಸೀಜರ್ ಅನ್ನುವಂಥದ್ದಿರುತ್ತೆ. KMF ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಫಾರ್ಮ್ ಅನ್ನ ನೀವು KMF ಗೆ ಸೆಂಡ್ ಮಾಡುವಂಥದ್ದಿರುತ್ತೆ. ಇದಾದ ನಂತರದಲ್ಲಿ KMF ನಿಂದಾನೇ ನಿಮಗೆ ಕರೆ ಬರುತ್ತೆ, ನೀವು ಎಲಿಜಿಬಲ್ ಇದೀರಾ ಇಲ್ವಾ ಒಂದು ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಆರಂಭ ಮಾಡಲಿಕ್ಕೆ ಅಂತ. ಸೊ ಇದಲ್ಲದೆ ನಿಮಗೆ KMF ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಯಾವ ವೆಬ್ಸೈಟ್ ಅಥವಾ ಯಾವ ಕಾಂಟ್ಯಾಕ್ಟ್ ನಂಬರ್ ಅನ್ನ ರೀಚ್ ಔಟ್ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ KMF ನ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಬೆಂಗಳೂರಿನಲ್ಲಿ kmfco.kmf ಕಾಂಪ್ಲೆಕ್ಸ್, ಬ್ಯಾಂಗ್ಳೂರ್ 56029 ಕರ್ನಾಟಕ. ಇಲ್ಲಿ ನೀವು ರೀಚ್ ಔಟ್ ಆಗಬೇಕಾಗಿರುತ್ತೆ. ಇನ್ನು ಟೋಲ್ ಫ್ರೀ ನಂಬರ್ ಅಂತ ಬಂದಾಗ 180004258030 ಗೆ ಕರೆ ಮಾಡಬಹುದಾಗಿರುತ್ತೆ. ಹಾಗೇನೆ ನಂದಿನಿ ಕಸ್ಟಮರ್ ಕೇರ್ ಇಮೇಲ್ ಐಡಿಗೆ ನೀವು ರೀಚ್ ಔಟ್ ಆಗಬಹುದಾಗಿರುತ್ತೆ. customercare.nandini@kmf.coop ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೇನೆ ನಂದಿನಿ ಗುಡ್ ಲೈಫ್ ಡಿಸ್ಟ್ರಿಬ್ಯೂಟರ್ ಅನ್ನೋಂತಹ ಇನ್ನೊಂದು ಜಿಮೇಲ್ ID ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆಯೇ ನಂದಿನಿ ಐಸ್ ಕ್ರೀಮ್ ಡೀಲರ್ಶಿಪ್ ಅನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೇನೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಜಿಮೇಲ್ ಐಡಿಗಳು ಅನ್ನುವಂಥದ್ದು ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೀವು ಈ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ಡೀಲರ್ಶಿಪ್ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅಫಿಷಿಯಲ್ ವೆಬ್ಸೈಟ್ಸ್ ನಲ್ಲಿ ಅಪ್ಲೈ ಮಾಡಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆಯೇ ನಂದಿನಿ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ನೀವು ಕಲ್ತ್ಕೊಳ್ಬೇಕು. ಈಗ ಆಲ್ರೆಡಿ ಯಾರು ಸಕ್ಸಸ್ಫುಲ್ ಆಗಿರೋರು ಇದಾರಾ ಅಂತ ಯೋಚನೆ ಮಾಡ್ತಿದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಫ್ರೀಡಮ್ ಆಪ್ ಅಲ್ಲಿ ನಿಮಗೆ ನಂದಿನಿ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿರುವಂತಹ ಮೆಂಟರ್ A to Z ಆಗಿ ತಿಳಿಸ್ಕೊಡ್ತಾರೆ. ಹೇಗೆ ಡಾಕ್ಯುಮೆಂಟ್ಸ್ ಗಳನ್ನ
ಗಳನ್ನು ಸಬ್ಮಿಟ್ ಮಾಡಬೇಕು, ಎಲ್ಲಿ ಪರ್ಮಿಷನ್ಗಳನ್ನು ತಗೊಳ್ಬೇಕಾಗತ್ತೆ, ಯಾವ ರೀತಿಯಾದಂಥ ಬಜೆಟ್ ಪ್ಲಾನಿಂಗ್ ಅನ್ನ ಮಾಡಬೇಕು, ಎಷ್ಟು ಡಿಮಾಂಡ್ ಇರುತ್ತೆ, ಹಾಗೇನೆ ಯಾವ ರೀತಿಯಾದಂಥ ಕಸ್ಟಮರ್ಸ್ ಬರ್ತಾರೆ, ಹೀಗೆ ಸಂಪೂರ್ಣವಾಗಿ ಅವ್ರು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.